ಬೆಂಗಳೂರು, ಹುಬ್ಬಳ್ಳಿ, ದಾವಣಗೆರೆ, ಕಲಬುರಗಿ ಎಲ್ಲ ಕಡೆ ಈ ಒಂದು ಅದ್ಭುತವಾದಂತಹ ಗೆಲುವಿಗೆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮ ಪಟ್ಟಿದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಮತ್ತು ಆರಂಭದಿಂದಲೂ ನಾವೇ ಗೆಲ್ತೀವಿ ಎನ್ನುವಂತಹ ಪರಿಸ್ಥಿತಿ ಇರಲಿಲ್ಲ. ಸಿಕ್ಕಾಪಟ್ಟೆ ಟಫ್ ಆಗಿತ್ತು. ಅತ್ಯದ್ಭುತ ಮ್ಯಾಚ್ ಅಂತಲೇ ಹೇಳ್ಬೋದು. ನೆನ್ನೆ ಒಂದು ರೀತಿ ಗೂಸ್ ಬಂಪ್ಸ್, ಕೊನೆ ಕ್ಷಣದವರೆಗೂ ಏನಾಗುತ್ತೆ ಅಂತ. ಆ ಸೆಲೆಬ್ರೇಷನ್ ಬಳ್ಳಾರಿ ಸೇರಿದಂತೆ ಹಲವು ಕಡೆ ಹಿಂಗಿದೆ ನೋಡಿ, ಬೆಂಗಳೂರು ಎಲ್ಲ ಕಡೆ. ಎರಡನೇ ಬಾರಿಗೆ ಭಾರತ T20 ವಿಶ್ವಕಪ್ ಗೆದ್ದಿರುವಂಥದ್ದು. ಇವತ್ತು ಬೆಂಗಳೂರಿನ ಕೋರಮಂಗಲದಲ್ಲಿ ನಾನಿದ್ದೀನಿ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ, ಅವರು ಕೂಡ ಮಾತಾಡ್ಸೋಣ. ಸರ್, ಇವತ್ತು ಎರಡನೇ ಬಾರಿಗೆ ಭಾರತ T20 ವಿಶ್ವಕಪ್ ಗೆದ್ದಿರುವುದು ಹೇಳಿ ಸರ್. ಧೋನಿ ಬಿಟ್ಟರೆ ಇನ್ಯಾರ ಕೈಲೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಏನೇ ಮಾಡಿದ್ರು ಕೂಡ ರೀಸನ್ ಫಾರ್ ತಲಾ ಫಾರ್ ರೀಸನ್ ಅಂತ ಹೇಳ್ಕೊಬರ್ತಾ ಇದ್ರು. ಇವತ್ತು ಅದೆಲ್ಲ ಅಳಿಸಾಕಿದ್ದೀವಿ. ಇವತ್ತು ಮ್ಯಾಚ್ ಗೆದ್ದಿರೋದೆ ನಮ್ಮ ಬೆಂಗಳೂರು ಹುಲಿ, RCB ಹುಲಿ, ವಿರಾಟ್ ಕೊಹ್ಲಿಯಿಂದನೇ ನಾವು ಮ್ಯಾಚ್ ಗೆದ್ದಿರೋದು. ಇವತ್ತು ವಿರಾಟ್ ಕೊಹ್ಲಿ ಆಡಿಲ್ಲ ಅಂತಂದಿದ್ರೆ ನಾವು ಮ್ಯಾಚ್ ಸೋಲ್ತಾ ಇದ್ವಿ. ಇವತ್ತು ಕಾಮೆಂಟೇಟರ್ಗಳು ಆಂಬಟಿ ರೈಡು ಆಗಿರಲಿ, ಯಾರೇ ಆಗಿರಲಿ, 1000 ಮಾತಾಡಲಿ, ಇವತ್ತು ನಾವು ತೋರಿಸಿದ್ದೀವಿ. ಯಾಕೆ ಅಂತಂದರೆ ಬಾಪಿ ಹೋತಾಯ ಅಂತ ಅಂದ್ಬಿಟ್ಟು ಇವತ್ತು ವಿರಾಟ್ ಕೊಹ್ಲಿ ತೋರಿಸಿದ್ದಾರೆ. ಅವ್ರ ಪವರ್ ಏನು ಅಂತ ಅನ್ಬೋದು. ಜೈ ವಿರಾಟ್ ಕೊಹ್ಲಿ ಜೈ. ಸೊ ಒಂದು ಹಂತದಲ್ಲಿ ನಾವೆಲ್ಲ ಮ್ಯಾಚನ್ನು ಕಳ್ಕೊಂಡ್ವಿ ಅಂತ ಅಂದ್ಕೊಂಡಿದ್ವಿ. ಆದರೆ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಮತ್ತು ಅಷ್ಟೇ ಅದ್ಭುತವಾದಂತಹ ಬೌಲಿಂಗಿಂದ ನಾವು ಮ್ಯಾಚನ್ನ ಮತ್ತೆ ಕಂಬ್ಯಾಕ್ ಮಾಡ್ಕೊಂಡ್ವಿ. ಇಂಥ ಸ್ಲೋ ಪಿಚ್ಚಲ್ಲೂ ಕೂಡ, ಅದು ಅಮೇರಿಕದಂಥ ಪಿಚ್ಗಳಲ್ಲಿ ನಾವು ಇಂಡಿಯಾದ ಆ ಲೆವೆಲಿಗೆ ತೊಗೊಂಡೋಗಿ ಅಲ್ಲಿ ಗೆಲ್ಸ್ಕೊಂಡ್ಬಂದಿದ್ದಾರಲ್ಲ ರೋಹಿತ್ ಶರ್ಮಾ. ಸೊ ಆ್ಯಸ್ ಎ ಗ್ರೇಟ್ ಲೀಡರ್, ಅದೇ ಥರ ಅವ್ರು ಫುಲ್ಲು ಟೋಟಲಿ ಟೀಮ್ಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಇನ್ನೊಂದ್ಸಲೂ ಕೂಡ ಗೆಲ್ತೀವಿ. 2007 ರಿಪೀಟ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ಯಾವ ಪ್ಲೇಯರ್ ನಿಮ್ಗೆ ತುಂಬ ಇಷ್ಟ ಇವತ್ತೇನು? ವಿರಾಟ್ ಕೊಹ್ಲಿ. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಇಂಡಿಯಾ ಗೆಲ್ಲಕ್ಕೆ ಮೇನ್ ರೀಸನ್ 4 ಪಿಲ್ಲರ್ಸ್: ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ. ಯಾವ ಹಾರ್ದಿಕ್ ಪಾಂಡ್ಯನ IPLನಲ್ಲಿ ಅವನೊಬ್ಬ ಇಂಡಿಯನ್ ಪ್ಲೇಯರ್ ಅನ್ನೋದನ್ನು ಮರೆತು ಯಾವುದೋ ಒಂದು ಸಣ್ಣ ಕ್ಲಿಪ್ಪನ್ನು ವೈರಲ್ ಮಾಡಿ ಯಾರ್ಯಾರು ಆಡ್ಕೊಂಡಿದ್ರೋ ಅವರೆಲ್ಲ ನೋಡ್ಕೊಳ್ಳುವಂತೆ ಪಾಠ ಕಲಿಸ್ದವನು. ಅವನು ಆಟ ಆಡಿ ತೋರಿಸ್ದ. ಅದೇ ರೀತಿ ವಿರಾಟ್ ಕೊಹ್ಲಿ ಫೇಲ್ವರ್ನ ಎಷ್ಟು ಜನ ಆಡ್ಕೊಂಡ್ರು. ಅವನು ಸ್ಲೋ ಆಡ್ತಾನೆ, ಹಂಗೆ ಆಡ್ತಾನೆ, ಹಿಂಗೆ ಆಡ್ತಾನೆ. ಇವತ್ತು ಅವನೇನಾದರೂ ಸ್ಲೋ ಆಡಲಿಲ್ಲ. ಇವತ್ತು ಅವನೇನಾದರೂ ನಾನು ಫಾಸ್ಟಾಗಿ ಆಡಬೇಕಂತ ಅದೇ ಇಂಟೆಂಟಲ್ಲಿ ಆಡಿದರೆ ಇಂಡಿಯಾ 120-130 ಆಗ್ತಿತ್ತು. ಬಟ್ ಮತ್ತೆ ಅದು ಹೇಳ್ತಾರಲ್ಲ, जहाँ पे मैटर खड़ा बड़ा होता है वहाँ पे विराट कोहली खड़ा होता है. फिर एक बार प्रो हो गया. ಈ ಸಲ ಕಪ್ ನಮ್ದು. ಇಂಡಿಯಾ ಸೋದ್ರು ಗೆದ್ರು ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಪಬ್ಲಿಕ್ ಟಿವಿ ಜಿಂದಾಬಾದ್. ಇದು
ಆ ಅಭಿಮಾನಿಗಳು ಹೇಳುವಂಥದ್ದು ಅಂದರೆ ವಿರಾಟ್ ಕೊಹ್ಲಿಯ ಆಟನ ಟೀಕಿಸ್ತಾ ಇದ್ದವ್ರಿಗೆ ಇವತ್ತು ವಿರಾಟ್ ಕೊಹ್ಲಿ ಸರಿಯಾಗಿ ಅವರಿಗೆ ತಿರುಗುಬಾಣವಾಗಿ ಕೊಟ್ಟಿರುವಂಥದ್ದು, ಮತ್ತು ಇವತ್ತು ವಿಶ್ವಕಪ್ ಗೆಲ್ಲೋದಕ್ಕೆ ವಿರಾಟ್ ಕೊಹ್ಲಿನೂ ಕೂಡ ಪ್ರಮುಖ ಕಾರಣ ಅಂತ ತಮ್ಮ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾಮನ್ ಹೇಮಂತ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಭಾರತ 17 ವರ್ಷದ ಬಳಿಕ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ. ಹುಬ್ಬಳ್ಳಿಯಲ್ಲಿ ನಡುರಾತ್ರಿಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು. ಅವ್ರು ಮಾತಾಡ್ಸೋಣ. ಸರ್, ಒಂಥರ ಚಿಕ್ಕ ಮಕ್ಕಳ ತರ ಬಂದು ಸೆಲೆಬ್ರೇಷನ್ ಮಾಡ್ತಿದ್ದೀರಿ ನೋಡಿ. ಡೆಫಿನೆಟ್ಲಿ ಇವತ್ತು ನಮ್ಮ ದೇಶ, ಭಾರತ ದೇಶ 17 ವರ್ಷಗಳ ನಂತರ T20 ಮ್ಯಾಚ್ ಅನ್ನ ಇಡೀ ಜಗತ್ತಿನ ವಿಶ್ವಕಪ್ ಟೀಮ್ ಆಗಿ ಇವತ್ತು ಹೊರಹೊಮ್ಮಿದೆ. ನಿಜವಾಗ್ಲೂ ಕೂಡ ಇವತ್ತು ನಾವೆಲ್ಲರೂ ಇಡೀ ದೇಶದ ಜನತೆ ಸಂಭ್ರಮ ಪಡ್ತಕ್ಕಂಥ ದಿನ ಇವತ್ತು. ಭಾರತದ ಆಟಗಾರರು ವಿರಾಟ್ ಕೊಹ್ಲಿಯಿಂದ ಹಿಡ್ಕೊಂಡು ರೋಹಿತ್ ಅವರು ಹಿಡ್ಕೊಂಡು ಬೂಮ್ರಾ ಎಲ್ಲರೂ ಬಹಳ ಅತ್ಯದ್ಭುತವಾಗಿ ಬ್ಯಾಟಿಂಗ್, ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಮೂರರಲ್ಲಿ ಕೂಡ ಬಹಳ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಭಾರತದಿಂದ ಕೊಟ್ಟದ ಪರಿಣಾಮವಾಗಿ ಇವತ್ತು ನಾವು ಮ್ಯಾಚ್ ಅನ್ನು ಗೆದ್ದಿದ್ದೇವೆ. ಜಗತ್ತಿಗೆ ಭಾರತ ಜಗನ್ಮಾತೆಯಾಗಿ ಬೆಳಗಬೇಕನ್ನುವಂತ ಕಲ್ಪನೆ ಏನಿತ್ತು ಅದನ್ನು ಮತ್ತೊಮ್ಮೆ ಮುಗಿಯ ತನಕ ಪೂರಾ ಮ್ಯಾಚ್ ನೋಡಿ ನಮ್ಮೆಲ್ಲ ನಿಮ್ ಪ್ರಕಾರ ವಿನ್ನಿಂಗ್ ಮೂಮೆಂಟ್ ಯಾವ್ದು ಅನ್ಸುತ್ತೆ? ನೋಡಿ, ಇವತ್ತೇನು ಸೂರ್ಯ ಅವ್ರು ಕ್ಯಾಚ್ ಹಿಡಿದ್ರು, ಅದ್ಭುತವಾಗಿರ್ತಕ್ಕಂಥ ಕ್ಯಾಚ್ ಇತ್ತು. ಬ್ಯಾಟಿಂಗ್ ನಲ್ಲಿ ನಮ್ಮ ಕೊಹ್ಲಿ ಅವ್ರು ಆಡಿರ್ತಕ್ಕಂಥ ಅದ್ಭುತ, ಬೌಲಿಂಗ್ ನಲ್ಲಿ ಬೂಮ್ರಾ ಅವ್ರು ಹಾಕಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ಆಟ ಆಗಿತ್ತು. ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ನಿಮ್ ಫೇವರೇಟ್ ಪ್ಲೇಯರ್ ಯಾರು ಸರ್? ನೋಡಿ, ವಿರಾಟ್ ಕೊಹ್ಲಿ, ಅಬ್ಸಲ್ಯೂಟ್ಲಿ ವಿರಾಟ್ ಕೊಹ್ಲಿ. ಆದ್ರೆ ಇಡೀ ತಂಡವನ್ನ ನಾನು ಮೆಚ್ತೀನಿ. ಬಹಳ ಟೀಮ್ ಆಗಿ ಒಗ್ಗಟ್ಟಾಗಿ ಆಡುವ ಮುಖಾಂತರ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಂದು ನೋವಿನ ಸಂಗತಿ T20 ಫಾರ್ಮ್ಯಾಟ್ ಗೆ ವಿದಾಯ ಹೇಳಿದ್ರು. ನೋಡಿ, ಆಕ್ಚುಲಿ ಎಷ್ಟು ಒಳ್ಳೆ ಆಟಗಾರ ಇನ್ನೂ ಹೇಳ್ಬಾರ್ದು ಅನ್ನೋಂಥದ್ದು ನನ್ನ ಮನವರಿಕೆ, ನನ್ನ ವೈಯಕ್ತಿಕ ಹೇಳಿಕೆ ನಮ್ಮ ಆಗ್ಬಾರ್ದಂತಿತ್ತು. ಆದ್ರೆ ಫೈನಲ್ ಅಲ್ಲಿ ಭಾರತ ಗೆದ್ದು ಮುಗಿದೆ. ಭಾರತ ಈಗ ವರ್ಲ್ಡ್ ಚಾಂಪಿಯನ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಒಂದು ರೀತಿಯ ಸಂಭ್ರಮ ಮನೆ ಮಾಡಿರುವಂತದ್ದು. ಈ ಒಂದು ಸಂಭ್ರಮಕ್ಕಾಗಿ ಇಡೀ ದೇಶವೇ ಕಾದು ಕುಳಿತಿತ್ತು. ಕಳೆದ ಬಾರಿ ಸೋತಂತ ಸೇಡು ಈಗ ತೀರಿಸಿಕೊಂಡಿದೆ ಭಾರತ. ಈ ಮೂಲಕ T20 ವರ್ಲ್ಡ್ ಕಪ್ ಒಂದು ಸೆಲೆಬ್ರೇಷನ್ ಇಲ್ಲಿ ನೋಡ್ತಾ ಇದೀವಿ. ಮತ್ತೊಂದು ಕಡೆ ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿ ವರ್ಲ್ಡ್ ಕಪ್ ಮಾದರಿಯನ್ನ ಇಟ್ಟು ಒಂದು ಪೂಜೆ ಮಾಡಿ ಸಂಭ್ರಮಿಸಲಾಗ್ತದೆ. ಇದು ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿ ಮಾಡುವಂತ ಸಂಭ್ರಮ. ಹುಬ್ಬಳ್ಳಿಯಲ್ಲಿ ಒಂದು ರೀತಿಯ ಸೆಲೆಬ್ರೇಷನ್ ಮೂಡ್, ಪಾರ್ಟಿ ಮೂಡ್ ಈಗ ಆಗಿದೆ. ಇದು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕಾಣಸಿಗುತ್ತಂತ ದೃಶ್ಯಾವಳಿಗಳು. ಮಾತಾಡ್ಸೋಣ ಸರ್. ಭಾರತ ಗೆಲ್ಲಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವರ್ಲ್ಡ್ ಕಪ್ विराट कोहली के जय, विराट कोहली के जय, रोहित शर्मा ಅವರೇ. ಸೆಲೆಬ್ರೇಷನ್ ಇಲ್ಲಿ ನೃತ್ಯಗಳ ಸಂಭ್ರಮ ಮನೆ ಮಾಡಿರುವಂತದ್ದು. ನೃತ್ಯ ಮಾಡ್ತಾ ಇದ್ದಾರೆ ಚೆನ್ನಮ್ಮ ನೃತ್ಯದ ಬಳಿ. ಇಂಡಿಯಾ ಅಭಿಮಾನಿಗಳು, ಇಂಡಿಯಾ ಕೂಗು ನಿಮಗೆ ಮುಗಿಲು ಮುಟ್ಟಿದೆ. ತುಂಬಾ ಖುಷಿ ಆಯಿತು. ಈ ವರ್ಲ್ಡ್ ಕಪ್ ಗೆದ್ದಿರೋದು T20 ಅನ್ಅಕ್ಸೆಪ್ಟೆಡ್. ಇದು ಆಕ್ಚುಲಿ ಇದು ಆಗಂಗಿಲ್ಲ ಅಂತ ಹೇಳಿ ಅನ್ಕೊಂಡಿದ್ವಿ. ಇದು ಲಾಸ್ಟ್ 24 ಬಾಲ್ ಇರುವ ಕೊಹ್ಲಿ ಅವರು ಆಡೇ ಇಲ್ಲ ಈ ಮ್ಯಾಚ್ ಅಲ್ಲಿ. ಆಡಿದ್ರು ಅಲ್ಟಿಮೇಟ್ ಸರ್, ಅಲ್ಟಿಮೇಟ್. ನಮ್ ತುಂಬಾ ಇಲ್ಲೊಂದ್ ಕಡೆ ಸಂಭ್ರಮ, ಇಲ್ಲಿ ವರ್ಲ್ಡ್ ಕಪ್ ಮಾದರಿ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ವರ್ಲ್ಡ್ ಕಪ್ ಹುಬ್ಬಳ್ಳಿಯಲ್ಲಿ ಕೂಡ ವರ್ಲ್ಡ್ ಕಪ್ ಸರ್, ಇವತ್ತು ನಮ್ಮ ವಿಶ್ವಕಪ್ 2020 ನಲ್ಲಿ ನಾವು ಇವತ್ತು ವಿಜಯಶಾಲಿ ಆಗಿದ್ದೀವಿ. ಅದರಿಂದ ಇವತ್ತು ನಾವು ವರ್ಲ್ಡ್ ಕಪ್ ಅನ್ನ ತಯಾರು ಮಾಡಿ ಮಾದರಿ ವರ್ಲ್ಡ್ ಕಪ್ ಅನ್ನ ಇವತ್ತು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅತಿ ಉತ್ಸಾಹದಿಂದ ಎಲ್ಲರೂ ಇವತ್ತು ಯುವಕರು ಕೂಡಿದ್ದೀವಿ. ಇದು ಒಂದು ಹುಬ್ಬಳ್ಳಿಯಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.